Very good morning, students. In the previous class, we were discussing about the theoretical part under your second chapter, that is classification and tabulation of data. So we'll proceed for the practical session. Before proceeding to the practical session, you should know the meaning of certain terminologies. So before knowing the meaning of these terminologies, we can't solve out the problems in a easy method or blind agi problems na solve ಮಾಡಕ್ಕೆ ಆಗೋದಿಲ್ಲ. But we should know the meaning of certain terminologies. ಯಾಕಂದರೆ based on these terminologies only the problems will be constructed in coming up chapters. Okay, so here let's see the types of organized data. So organized data will be divided into ungrouped data and grouped data. So under ungrouped data you have individual series. Under grouped data you will be having discrete series, continuous series. Under continuous series you have inclusive series or inclusive method, exclusive series or exclusive method. So you will be having very simple and very easy problems under your second chapter. Okay, and we are going to discuss the problems under grouped data, not under ungrouped data. So what is this individual series? Say for example, if you have any data, say for example we have statistical data which is represented numerically, ಆ ಡೇಟಾನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ಮೆಂಟ್ ಮಾಡೋದನ್ನು ಇಂಡಿವಿಜುವಲ್ ಸೀರೀಸ್ ಅಂತ ಕರಿತೀವಿ. ಸೊ ಈ ಇಂಡಿವಿಜುವಲ್ ಸೀರೀಸಲ್ಲಿ ಏನಾಗುತ್ತೆ ಅಂತಂದರೆ ದ ಫ್ರೀಕ್ವೆನ್ಸಿ. ಸೊ ರಿಮೆಂಬರ್ ದ ಮೀನಿಂಗ್ ಆಫ್ ಫ್ರೀಕ್ವೆನ್ಸಿ. ಐ ಆಮ್ ಗೋಯಿಂಗ್ ಟು ಫಾರ್ಮಲಿ ಟೆಲ್ ಯು ವಾಟ್ ಈಸ್ ಫ್ರೀಕ್ವೆನ್ಸಿ ಇನ್ ಕಮಿಂಗ್ ಅಪ್ ಕ್ಲಾಸಸ್ ಆಲ್ಸೋ. ಫ್ರೀಕ್ವೆನ್ಸಿ ಅಂದರೆ ದ ನಂಬರ್ ಆಫ್ ಟೈಮ್ಸ್ ದ ಸೇಮ್ ವ್ಯಾಲ್ಯೂ ಗೆಟ್ಸ್ ರಿಪೀಟೆಡ್, ವಿ ಕಾಲ್ ಇಟ್ ಆಸ್ ಫ್ರೀಕ್ವೆನ್ಸಿ. ಸೊ ಇವಾಗ ನಮ್ಮ ಒನ್ ಅಂತ ಇರುತ್ತೆ, ಆ ಒನ್ ಎಷ್ಟು ಸತಿ ರಿಪೀಟ್ ಆಗುತ್ತೆ ಅದನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಂಡರ್ಸ್ಟುಡ್? ಇನ್ ಕೇಸ್ ಆಫ್ ಇಂಡಿವಿಜುವಲ್ ಸೀರೀಸ್, ಸೇ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ 20 ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ಳಿ. ಅಂಡರ್ಸ್ಟುಡ್? 20 ಸ್ಟೂಡೆಂಟ್ಸ್ಗೆ 20 ಸ್ಟೂಡೆಂಟ್ಸು ಒಂದು ಸಬ್ಜೆಕ್ಟ್, ಸೇ ಫಾರ್ ಎಕ್ಸಾಂಪಲ್ QABD 1ನಲ್ಲಿ ಎಷ್ಟು ಮಾರ್ಕ್ಸ್ ಸೆಕ್ಯೂರ್ ಮಾಡಿದ್ದಾರೆ ಅಂತ 20 ಮಾರ್ಕ್ಸ್ ಕೊಟ್ಟಿರ್ತಾರೆ. Understood? One may have secured 85, one may have secured 100, one may have secured 90, one may have secured once again 85, ಈ ರೀತಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫ್ರೀಕ್ವೆನ್ಸಿ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದೇ ಇರುತ್ತೆ. ಅಂಡರ್ಸ್ಟುಡ್? ಸೊ ಇಟ್ಸ್ ನಾಟ್ ದಟ್ ಇವಾಗ ಇಲ್ಲೇನಾಗುತ್ತೆ ಅಂದರೆ ದೇ ಕ್ಲಿಯರ್ಲಿ ಸ್ಪೆಸಿಫೈ, ಇಫ್ ಇಟ್ ಈಸ್ ಎ ಹಿ ಹ್ಯಾವ್ ಸ್ಕೋರ್ಡ್ 85, ಇಫ್ ಇಟ್ ಈಸ್ ಬಿ ಹಿ ಹ್ಯಾವ್ ಸ್ಕೋರ್ಡ್ 100, ಅಷ್ಟೇ ಇಂಡಿವಿಜುವಲ್ ಸೀರೀಸು. ಡಿಸ್ಕ್ರೀಟ್ ಸೀರೀಸಲ್ಲಿ ಆ ರೀತಿ ಆಗಲ್ಲ. 85 ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ, ಮೇ ಬಿ 5 to 6 ಮೆಂಬರ್ಸ್ 85 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಅಂಡರ್ಸ್ಟುಡ್? ಅದು ಡಿಸ್ಕ್ರೀಟಲ್ಲಿ ಬರುತ್ತೆ. ಇಂಡಿವಿಜುವಲಲ್ಲಿ ಆ ರೀತಿ ಇರಲ್ಲ. ದ ಫ್ರೀಕ್ವೆನ್ಸಿ ವಿಲ್ ನಾಟ್ ಬಿ ಮಲ್ಟಿಪಲ್ ಟೈಮ್ಸ್, ಓನ್ಲಿ ಒನ್ ಐಟಮ್ ವಿಲ್ ಬಿ ಪ್ರೊವೈಡೆಡ್ ಫಾರ್ one time. That you call it as individual series. If you see this table you can easily understand. You can see the marks in maths in a class of 20 students. So ಒಂದು 20 ಸ್ಟೂಡೆಂಟ್ಸ್ ಇರೋ ಕ್ಲಾಸಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಯು ಕ್ಯಾನ್ ಜಸ್ಟ್ ಕೌಂಟ್ ದ ನಂಬರ್ಸ್ ಓವರ್ ಇಯರ್. 20 ಮಾತ್ರ ಇರುತ್ತೆ. n is equal to 20 ಇರುತ್ತೆ. ಸೊ 20 ಸ್ಟೂಡೆಂಟ್ಸ್, ಒಂದೊಂದು ಸ್ಟೂಡೆಂಟು 68, ಒಂದು ಸ್ಟೂಡೆಂಟ್ 89, ಒಂದು ಸ್ಟೂಡೆಂಟ್ 78 ಸ್ಕೋರ್ ಮಾಡಿರ್ತಾರೆ. ಇದನ್ನು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ಮೆಂಟ್ ಮಾಡಿಬಿಟ್ರೆ ಅದು ಇಂಡಿವಿಜುವಲ್ ಸೀರೀಸ್ ಆಗುತ್ತೆ. ನೆಕ್ಸ್ಟ್ ಯು ಹ್ಯಾವ್ ವಾಟ್ ಈಸ್ ಡಿಸ್ಕ್ರೀಟ್ ಸೀರೀಸ್. ಸೊ ಈ ಡಿಸ್ಕ್ರೀಟ್ ಸೀರೀಸ್ will take the basis of individual series in order to construct the frequency table. Understood? ಇಂಡಿವಿಜುವಲ್ ಸೀರೀಸ್ ಬೇಸಿಕ್ ಆಗಿ ತಗೊಂಡು ಡಿಸ್ಕ್ರೀಟ್ ಸೀರೀಸ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಡಿಸ್ಕ್ರೀಟ್ ಸೀರೀಸಲ್ಲಿ ದ ಡೇಟಾ ವಿಲ್ ಬಿ ಲಿಟಲ್ ಲಾರ್ಜರ್ ವೆನ್ ಕಂಪೇರ್ಡ್ ಟು ಯರ್ ಇಂಡಿವಿಜುವಲ್ ಸೀರೀಸ್. ಇಲ್ಲಿ ದ ಫ್ರೀಕ್ವೆನ್ಸಿ ವಿಲ್ ಕೀಪ್ ಆನ್ ರಿಪೀಟಿಂಗ್ ಮೋರ್ ದೆನ್ ಒನ್ ಟೈಮ್. Understood? You can see n number of say for example you take 125 ಅಂತ ತಗೊಳ್ಳಿ. You can check over 125 ಎಷ್ಟಿದೆ ಅಂತ. You have ಫಸ್ಟ್ ಕಾಲಮಲ್ಲಿ 125 ಇದೆ, ಸೆಕೆಂಡಲ್ಲಿ 1 ಇದೆ, ದೆನ್ ಯು ಕ್ಯಾನ್ ಸಿ ಥರ್ಡಲ್ಲಿ 1 ಇದೆ, ಸೊ ಫೋರ್ತಲ್ಲಿ 1 ಇದೆ, ಆ್ಯಂಡ್ ಒನ್ಸ್ ಅಗೇನ್ ಫಿಫ್ತಲ್ಲಿ ಇಲ್ಲ. ಸೊ ಯು ಹ್ಯಾವ್ 125 is equal to 4. ಅಂಡರ್ಸ್ಟುಡ್? ಸೊ ಈ 125 ಅನ್ನೋದು 4 ಇರುತ್ತೆ, 4 ಟೈಮ್ಸ್ ರಿಪೀಟ್ ಆಗಿರುತ್ತೆ. ಮತ್ತು ಯು ಕ್ಯಾನ್ ಟೇಕ್ 126 ಲೈಕ್ ದಟ್. ಸೊ ಇಂಡಿವಿಜುವಲಲ್ಲಿ ಒಂದೊಂದು ಐಟಮ್ಗೆ ಒಂದೇ ಫ್ರೀಕ್ವೆನ್ಸಿ, ಡಿಸ್ಕ್ರೀಟಲ್ಲಿ ಫ್ರೀಕ್ವೆನ್ಸಿ ವಿಲ್ ಬಿ ಆಫ್ ಮಲ್ಟಿಪಲ್ ಟೈಮ್ಸ್. ಸೊ ವೆನ್ ವಿ ಡೂ ದಿಸ್ ಪ್ರಾಬ್ಲಮ್ಸ್ನೋ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಯರ್ ಆಲ್ ದೀಸ್ ಟರ್ಮಿನಾಲಜೀಸ್. ಅಂಡರ್ಸ್ಟುಡ್? So next you will be having continuous series. So continuous series means when the data is very larger than discrete series.
ಅಂಡರ್ಸ್ಟುಡ್. ಅದನ್ನು ಶಾರ್ಟ್ ಮಾಡೋಕ್ಕೆ ಏನು ಮಾಡ್ತಾರೆ, ಕಂಟಿನ್ಯೂಸ್ ಸೀರೀಸ್ ಮೆಥಡ್ನ ಫಾಲೋ ಮಾಡ್ತಾರೆ. ಸೊ ದ ಡೇಟಾ ಶುಡ್ ಬಿ ಕಂಡೆನ್ಸ್ಡ್ ಇಸ್ ನಥಿಂಗ್ ಬಟ್ ಟು ರೆಡ್ಯೂಸ್ ಆರ್ ಟು ಮೇಕ್ ಶಾರ್ಟ್, ಟು ಮೇಕ್ ಇಟ್ ಸಿಂಪಲ್, ಕಂಟಿನ್ಯೂಸ್ ಸೀರೀಸ್ನ ಅಪ್ಲಿಕೇಬಲ್ ಮಾಡ್ತಾರೆ. ಸೊ ಇಲ್ಲಿ ಏನು ವೇರಿಯೇಬಲ್ಸ್ ಇದೆಯೋ, ಸೊ ಇಲ್ಲಿ ವೇರಿಯೇಬಲ್ಸ್ ಐ ವಾಸ್ ಸ್ಪೀಕಿಂಗ್ ಲೈಕ್ ನಂಬರ್ಸ್ ಅಂತ, ಯಾಕಂದರೆ ಫಸ್ಟ್ ಬೇಸಿಕ್ಕಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತ ನಾನು ನಂಬರ್ಸ್ ಅಂತ ಇದ್ದೆ. ಈ ನಂಬರ್ಸ್ನ ನಾವು ಫಾರ್ಮಲಾಗಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ವೇರಿಯೇಬಲ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್. ಸೊ ಈ ವೇರಿಯೇಬಲ್ಸ್ ಏನಿರುತ್ತೋ ಆ ವೇರಿಯೇಬಲ್ಸ್ನ ಏನು ಮಾಡ್ತಾರೆ, ಕಂಟಿನ್ಯೂಯಸ್ ಸೀರೀಸಲ್ಲಿ ಶಾರ್ಟ್ ಮಾಡ್ತಾರೆ. ಸೊ ಯಾವ ರೀತಿ ಶಾರ್ಟ್ ಮಾಡ್ತಾರೆ ಅಂತಂದರೆ, ದೇ ಆರ್ ಗೋಯಿಂಗ್ ಟು ಮೇಕ್ ಇಟ್ ಶಾರ್ಟ್ ಆನ್ ದ ಬೇಸ್ಡ್ ಆಫ್ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಈಗ ಡೇಟಾ ಹ್ಯೂಜ್ ಆಗಿದ್ದಾಗ ನೀವು ಎಷ್ಟು ಸತಿ ಒಂದು ನಂಬರ್ ರಿಪೀಟ್ ಆಗಿದೆ ಅಂತ ಅದನ್ನು ಫ್ರೀಕ್ವೆನ್ಸಿ ಲೈಕ್ ಅದನ್ನು ಪದೇ ರಿಪೀಟ್ ಮಾಡಿ ಟೇಬಲ್ಸ್ ಹ್ಯೂಜ್ ಆಗಿ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ಏನು ಮಾಡ್ತೀರಾ, ಸೇ ಫಾರ್ ಎಕ್ಸಾಂಪಲ್ 10 to 19. ಸೊ 10 to 19 ಒಳಗಡೆ ಇಷ್ಟು ಜನ ಇದ್ದಾರೆ, ಅಗೇನ್ 20 to 29 ಇಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಸಿಂಪಲ್ ಆಗಿ ಟೇಬಲ್ಸ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಅಂಡರ್ಸ್ಟುಡ್. ಸೊ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಕಂಟಿನ್ಯೂಯಸ್ ಸೀರೀಸಲ್ಲಿ ಡೇಟಾ ಬಂದುಬಿಟ್ಟು ತುಂಬ ಹ್ಯೂಜ್ ಇರುತ್ತೆ. ಅಂಥ ಟೈಮಲ್ಲಿ ಕಂಟಿನ್ಯೂಯಸ್ ಸೀರೀಸ್ನ ಅಡಾಪ್ಟ್ ಮಾಡ್ಕೊತಾರೆ. ಅಂಡರ್ಸ್ಟುಡ್. ಡೇಟಾ ವಿಲ್ ಬಿ ಸ್ಮಾಲರ್ ಇನ್ ಇಂಡಿವಿಜುವಲ್ ಸೀರೀಸ್, ಲಿಟಲ್ ಬಿಗ್ಗರ್ ಇನ್ ಡಿಸ್ಕ್ರೀಟ್ ಆ್ಯಂಡ್ ಸ್ಟಿಲ್ ಬಿಗ್ಗರ್ ಇನ್ ಯರ್ ಕಂಟಿನ್ಯೂಯಸ್ ಸೀರೀಸ್. ಸೊ ಈ ಕಂಟಿನ್ಯೂಯಸ್ ಸೀರೀಸಲ್ಲಿ 2 ಮೆಥಡ್ಸ್ನ ಯೂಸ್ ಮಾಡ್ತಾರೆ. ಒನ್ ಇಸ್ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್, ಅನದರ್ ಒನ್ ಇಸ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ವಾಟ್ ಈಸ್ ದಿಸ್ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್? When the lower limit and upper limit of the class interval are included in the same class itself. You can see the example 10 to 19 ಅಂತ ಕೊಟ್ಟಿದ್ದೀನಿ. ಸೊ ಲೋವರ್ ಲಿಮಿಟ್ ಅಂದರೆ ಇಲ್ಲಿ 10, ಅಪ್ಪರ್ ಲಿಮಿಟ್ ಅಂದರೆ 19. ಸೊ ಇಲ್ಲಿ ನಾವು ಕೌಂಟಿಂಗ್ ತಗೊಂಡಾಗ ವಿ ಆರ್ ಗೋಯಿಂಗ್ ಟು ಕೌಂಟ್ 10, 11, 12, 13, 14, 15, 16, 17, 18, 19 ಅಷ್ಟೇ. ವಿ ಗೆಟ್ 10. n is equal to 10 ಬರುತ್ತೆ ಅಲ್ಲಿ. ಫ್ರೀಕ್ವೆನ್ಸಿ ಕೌಂಟ್ ಮಾಡಿದಾಗ 10 ಅನ್ನೋದು ಬರುತ್ತೆ ಅಲ್ಲಿ. ನೆಕ್ಸ್ಟ್ ಕ್ಲಾಸ್ಗೆ ಬಂದಾಗ ಯು ಹ್ಯಾವ್ 20. ಸೊ ಈ 19 ಅನ್ನೋದು ಮೇಲೇ ಎಂಡಪ್ ಆಗಿಬಿಡುತ್ತೆ. ಮತ್ತೆ ನೀವು ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲಲ್ಲಿ ನೀವು 19ನ ಇನ್ಕ್ಲೂಡ್ ಮಾಡ್ಕೋಬಾರ್ದು. ಲೋವರ್ ಲಿಮಿಟು ಅಪ್ಪರ್ ಲಿಮಿಟು ಎರಡೂ ಸೇರಿ ಒಂದೇ ಕ್ಲಾಸಲ್ಲಿ ಇಂಟರ್ವೆಲಲ್ಲಿ ಕೌಂಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದಾಗ 20 to 29, ಅಗೈನ್ 20, 21, 22, 23, 24, 25, 26, 27, 28, 29 ಆ ರೀತಿ. ನೆಕ್ಸ್ಟ್ ಬಂದಾಗ ಅದರಲ್ಲಿ 29 ಬರಲ್ಲ, 30, 31, 32 ಆ ರೀತಿ ಬರುತ್ತೆ. ಸೊ ದಿಸ್ ಈಸ್ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲಲ್ಲಿ ಇಟ್ ವಿಲ್ ಬಿಕಮ್ ರಿವರ್ಸ್ಡ್. ಏನಾಗುತ್ತೆ ಅಂದರೆ, ದ ಅಪ್ಪರ್ ಲಿಮಿಟ್ ಆಫ್ ಕ್ಲಾಸ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಟ್ ಕ್ಲಾಸ್. ಈಗ ಲೋವರ್ ಲಿಮಿಟ್ ಯಾವುದು 10, ಅಪ್ಪರ್ ಲಿಮಿಟ್ ಯಾವುದು 20. ಇಲ್ಲಿ ನೀವು ಕೌಂಟಿಂಗ್ ತಗೊಂಡಾಗ 10, 11, 12, 13, 14, 15, 16, 17, 18, 19 ಅಷ್ಟೇ. ಯು ಶುಡ್ ನಾಟ್ ಇನ್ಕ್ಲೂಡ್ 20. ಆ 20 ಬಂದುಬಿಟ್ಟು ನೆಕ್ಸ್ಟ್ ಕ್ಲಾಸ್ ಲೋವರ್ ಲಿಮಿಟಲ್ಲಿ ಬರುತ್ತೆ. ಮತ್ತು ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ ನೀವು ಕೌಂಟ್ ಮಾಡಿದಾಗ 20, 21, 22, 23, 24, 25, 6, 7, 8, 9 ಅಷ್ಟೇ. 29ಗೆ ಸ್ಟಾಪ್ ಆಗುತ್ತೆ. 30 ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಾರ್ದು. ಇಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ ಲೋವರ್ ಲಿಮಿಟ್ ಆಫ್ ದಿ ನೆಕ್ಸ್ಟ್ ಕ್ಲಾಸ್. ಸೊ ದಿಸ್ ಈಸ್ ಯುವರ್ ಇನ್ಕ್ಲೂಸಿವ್ ಸೀರೀಸ್ ಆ್ಯಸ್ ವೆಲ್ ಆಸ್ ಎಕ್ಸ್ಕ್ಲೂಸಿವ್ ಸೀರೀಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಿಮಗೆ. ಯು ವಿಲ್ ಬಿ ಹ್ಯಾವಿಂಗ್ ಮೆಜಾರಿಟಿ ಆಫ್ ದಿ ಪ್ರಾಬ್ಲಮ್ಸ್ ಇನ್ ಕಮಿಂಗ್ ಅಪ್ ಕ್ಲಾಸಸ್. ಅಂಡರ್ಸ್ಟುಡ್. ಹೋಪ್ ಯು ಅಂಡರ್ಸ್ಟುಡ್. ಐ ವಿಲ್ ಜಸ್ಟ್ ಟೀಚ್ ದಿಸ್ ಇನ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಒನ್ಸ್ ಅಗೈನ್ ಇನ್ ದಿ tomorrow's class also, so that you can easily understand, still be clear, because it forms as the basis for your problems here. So copy down this. If you have any doubts, please feel free to ask me. Have a nice day.